ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಹೊಸ ಬಿಲ್ಡಿಂಗು ಇದೇ ಬಿಲ್ಡಿಂಗ್ ನೋಡ್ಬೋದು. ಇದು ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ, ನಾರ್ತ್ ಫೇಸಿಂಗ್ ಡೋರ್ಸು ಮಾಡಿರೋದು. ಎಲ್ಲ ಮನೆಗಳು ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಇದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 20x47 ಇದೆ. ರೋಡ್ 20 ಇದೆ, ಲೆಂತ್ 47 ಇದೆ. ಟೋಟಲ್ 940 ಸ್ಕ್ವೇರ್ ಫೀಟು ಸೈಟ್ ಡೈಮೆನ್ಷನು. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ನೋಡ್ಬೋದು ಫ್ರಂಟ್ ಎಲಿವೇಶನ್ ಎಲ್ಲ. ಇದು ಮನೆ ಮುಂದೆ 30 ಫೀಟ್ ರೋಡ್. ಇದು 30 ಫೀಟ್ ರೋಡ್. ಇದು ಮೇನ್ ಗೇಟು MS ಗೇಟ್ ಮಾಡಿರೋದು. ಇನ್ನು ವರ್ಕ್ ನಡೀತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಫಿನಿಶಿಂಗ್ ಸ್ಟೇಜಲ್ಲಿ ಇದೆ ವರ್ಕು. ಇದು ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು, ರೆಡಿ ಫಾರ್ ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಜೆಕ್ಟು. ಇದು ಪಾರ್ಕಿಂಗ್ ಏರಿಯಾ. ಒಂದು ಕಾರ್ ಪಾರ್ಕ್ ಮಾಡ್ಕೊಂಡು ಈಸಿಯಾಗಿ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. XCV ವೆಹಿಕಲ್ ಪಾರ್ಕ್ ಮಾಡ್ಕೊಂಡು. ಪ್ಲಸ್ ಸೆಟ್ ಬ್ಯಾಕ್ ನೋಡಿ, ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದಾರೆ. ಇದು ಪಾರ್ಕಿಂಗ್ ಏರಿಯಾ ಗ್ರೌಂಡ್ ಫ್ಲೋರಲ್ಲಿ. ಇಲ್ಲಿ ಬಂದ್ಬಿಟ್ಟು ಸಿಲಿಂಡರ್ಸು ಎಲ್ಲ ಸಿಲಿಂಡರ್ಸ್ ಪ್ರಾವಿಷನ್ ಎಲ್ಲ ಕೆಳಗಡೆ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್ ಎಲ್ಲ ಪರ್ಮನೆಂಟ್ ಮೀಟರ್ಸು ಬಂದ್ಬಿಟ್ಟಿದೆ. ಪರ್ಮನೆಂಟ್ ಮೀಟರ್ಸ್ ಆಗೋಗಿದೆ. ಪರ್ಮನೆಂಟ್ ಮೀಟರ್ಸ್ ಬಂದ್ಬಿಟ್ಟಿದೆ ಎಲೆಕ್ಟ್ರಿಸಿಟಿ ಮೀಟರ್ಸು. ಇದು ಸಂಪು ಅಂಡ್ ಬೋರ್ವೆಲ್ ಇದೆ. ಇದು ಬ್ಯಾಕ್ ಸೈಡು ಸೆಟ್ ಬ್ಯಾಕು ಎಲ್ಲ ಸೇಫ್ಟಿಗಳೆಲ್ಲ ಮಾಡಿಸಿದ್ದಾರೆ. ಇದು ಓನ್ ಬಿಲ್ಡಿಂಗ್ ಆ್ಯಂಡ್ ಓನ್ ಬೋರ್ವೆಲ್ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು, ಜಸ್ಟ್ 1 BHK ಹೌಸು ಆ್ಯಂಡ್ ಕಾಮನ್ ವಾಶ್ರೂಮ್ ಸಿಗುತ್ತೆ. ಇದೊಂದು ರೂಮು, ಇದೊಂದು ಕಿಚನು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸ್ ಮಾಡಿದ್ದಾರೆ. ಆ್ಯಂಡ್ ನೀರು ಬಂದ್ಬಿಟ್ಟು ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಇದೆ ಆ್ಯಂಡ್ CMC ವಾಟ್ರ್ ಇದೆ. ಆ್ಯಂಡ್ ಸಂಪ್ ಬಂದ್ಬಿಟ್ಟು 15,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಮಾಡಿದ್ದಾರೆ. ಇದು ಪಾರ್ಕಿಂಗ್ ಏರಿಯಾ ನೋಡ್ಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಪಾರ್ಕಿಂಗ್ ಏರಿಯಾನು. ಒಂದು ಸ್ವಿಫ್ಟ್ ಕಾರ್ ಆ ಥರ ಆದರೆ 1-2 ಕಾರ್ ಪಾರ್ಕ್ ಮಾಡ್ಕೋಬೋದು. XCV ವೆಹಿಕಲ್ ಆದರೆ 1 ಕಾರ್ ಪಾರ್ಕ್ ಮಾಡ್ಕೊಂಡು ರಿಮೈನಿಂಗ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು. ಬನ್ನಿ ಇವಾಗ ಫಸ್ಟ್ ಫ್ಲೋರು 2 BHK ಹೌಸ್ ತೋರಿಸ್ತೀನಿ. ಇದು ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ SS ಹಾಕಿರೋದು ಸ್ಟೇನ್ಲೆಸ್ ಸ್ಟೀಲು. ಇದು ಫಸ್ಟ್ ಫ್ಲೋರ್ ಫ್ರಂಟ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ವಾಲ್ ಕ್ಲಾಡಿಗೆಲ್ಲ. ಇದು ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್. ಎಲ್ಲ ಮನೆಗಳೂ ಅಷ್ಟೇ, ಎಲ್ಲ ಟೀಕ್ ಡೋರ್ಸ್ ಇರುತ್ತೆ, ಫ್ರೇಮು ಟೀಕ್ ಇರುತ್ತೆ. ನೋಡ್ಬೋದು ಇದು ಫಸ್ಟ್ ಫ್ಲೋರು. ಫುಲ್ ಫ್ಲೋರ್ 2 BHK ಹೌಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ಸ್ ಸಿಗುತ್ತೆ, 1 BHK ಆ್ಯಂಡ್ 1 BHK. ಥರ್ಡ್ ಫ್ಲೋರಲ್ಲಿ 2 ಯೂನಿಟ್ಸ್, 1 BHK. ಫೋರ್ತಲ್ಲಿ 1 RK. ಬನ್ನಿ ಇವಾಗ ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ತೋರಿಸ್ತೀನಿ. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆಪೋಸಿಟ್ TV ಯೂನಿಟು. ಇದು ಲಿವಿಂಗ್ ಏರಿಯಾ ಮಾಡಿದ್ದಾರೆ ಆ್ಯಂಡ್ ಪೂಜಾ ರೂಮು ಮಾಡಿದ್ದಾರೆ. ಡಬಲ್ ಬೆಡ್ರೂಮ್ ಸಿಗುತ್ತೆ ಈ ಫ್ಲೋರಲ್ಲಿ. ನೋಡಿ ಸೀಲಿಂಗ್ ಎಲ್ಲ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ದೊಡ್ಡದಾಗಿ TV ಯೂನಿಟು. ಲೆಫ್ಟಲ್ಲಿ ಕಾಣಿಸ್ತದೆ ಪೂಜಾ ರೂಮ್ ಡೋರು ಅಷ್ಟೇ ಟೀಕು. ಮತ್ತೆ ತೋರಿಸ್ತೀನಿ ಎಲ್ಲ. ಇದು ಕಾಮನ್ ವಾಶ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು ವಿತ್ ಪೇಂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ನೋಡಿ ವಾಶ್ರೂಮಲ್ಲಿ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್ನು ಆ್ಯಂಡ್ ಬಾಕ್ಸ್ ಕಾಣಿಸ್ತಾ ಇರೋದು UPS ಪಾಯಿಂಟು. ಇದು ಮಾಸ್ಟರ್ ಬೆಡ್ರೂಮಲ್ಲಿ ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾರ್ಡ್ರೋಬ್ಸು, ಲಾಬ್ಸು, ಡ್ರೆಸ್ಸಿಂಗ್ ಟೇಬಲ್. ಲೆಫ್ಟ್ ಕಾಣಿಸ್ತಾ ಡ್ರೆಸ್ಸಿಂಗ್ ಟೇಬಲು. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸೈಜೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ಗೆ ವಿತ್ TV ಯೂನಿಟ್ ಮಾಡಿದ್ದಾರೆ. ಆಪೋಸಿಟ್ ಕಾನ್ಸೆಪ್ಟ್ TV ಯೂನಿಟು. ಮಾಸ್ಟರ್ ಬೆಡ್ರೂಮಲ್ಲಿ TV ಯೂನಿಟು ಮಾಡಿದ್ದಾರೆ ಆ್ಯಂಡ್ ಲಿವಿಂಗ್ ಏರಿಯಾದಲ್ಲಿ TV ಯೂನಿಟು ಮಾಡಿದ್ದಾರೆ. ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾಲ್ಕನಿ. SS ಟಫನ್ ಗ್ಲಾಸ್ ಹಾಕಿದೆ ಫ್ರಂಟ್ ಎಲಿವೇಶನ್. ಆ್ಯಂಡ್ ಸೀಲಿಂಗ್ ಬಂದ್ಬಿಟ್ಟು PVC ಸೀಲಿಂಗ್ ಪ್ಯಾನೆಲ್ ಹಾಕಿದ್ದಾರೆ ಬಾಲ್ಕನಿಯಲ್ಲಿ. ನೋಡ್ಬೋದು ಇದು ಮಾಸ್ಟರ್ ಬೆಡ್ರೂಮು. ತುಂಬ ಚೆನ್ನಾಗಿ ಸ್ಪೇಸಸ್ ಮಾಡಿದ್ದಾರೆ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಆ್ಯಂಡ್ ವಾರ್ಡ್ರೂಬ್ಸು ಮೇಲೆ ಲಾಬ್ಸು ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲು ಆ್ಯಂಡ್
ಟಿ ವಿ ಯೂನಿಟು ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಡೋರ್ಸ್ ಎಲ್ಲ ಫುಲ್ ಬಿಲ್ಡಿಂಗ್ಗೆ WPC ಡೋರ್ಸ್ ಹಾಕಿದ್ರೆ ವಿತ್ ಪೇಂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ವಾಶ್ರೂಮ್ ಟೈಲ್ಸೂ ಅಷ್ಟೇ, ಲೈಕ್ ವಾಲ್ಗೆಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಹಾಕಿದ್ದಾರೆ. ಇದು ಸೀಲಿಂಗ್ ಬಂದುಬಿಟ್ಟು ಎಲ್ಲ ಮನೆಗಳಿಗೂ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ ಹಾಲಲ್ಲಿ. ಆ್ಯಂಡ್ ಈ 2 BHK ಹೌಸು ಫಸ್ಟ್ ಫ್ಲೋರ್ ಮಾತ್ರ 2 ರೂಮ್ಗೇನು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ರೂಮ್ ನಂಬರ್ 2. ರೂಮ್ ನಂಬರ್ 2 ಅಷ್ಟೇ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಒಂದು ವಿಂಡೋ ಇದೆ, ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಆ್ಯಂಡ್ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಆ್ಯಂಡ್ ಇದು ನೋಡಿ ವಾರ್ಡ್ರೋಬ್ಸು ಮೇಲೆ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ತುಂಬ ಡೀಸೆಂಟ್ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಎಲ್ಲ ವಾರ್ಡ್ರೋಬ್ಸ್ ಲ್ಯಾಮಿನೇಟೆಡ್ ಶೀಟ್ಸ್ಗಳೆಲ್ಲ ಫುಲ್ ಫ್ಲೋರಿಂಗ್, ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಬನ್ನಿ ಇವಾಗ ಪೂಜಾ ರೂಮ್ ತೋರಿಸ್ತೀನಿ. ಇದು ಪೂಜಾ ರೂಮು. ಡೋರ್ ಬಂದುಬಿಟ್ಟು ಟೀಕ್ ವಿತ್ ಪಾಲಿಶ್ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ಆಲ್ ವರ್ಕೆಲ್ಲ ಫುಲ್ ಫಿನಿಶಿಂಗ್ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗೋಗಿದೆ. 10% ವರ್ಕ್ ನಡೀತಾ ಇದೆ ಇನ್ನು. ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಜೆಕ್ಟು, ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ನೋಡಿ ಇದು ಎಲ್ ಶೇಪ್ ಕಿಚನು. ಎಲ್ಲ ಬಾಸ್ಕೆಟ್ಸ್ ಎಲ್ಲ SS ಬಾಸ್ಕೆಟ್ಸ್ ಹಾಕಿದ್ದಾರೆ. ನೋಡಿ ಎಲ್ಲ ಸಿಂಕ್ ಎಲ್ಲ ಫುಲ್ ಎಲ್ ಶೇಪ್ ಕಿಚನ್ ಮಾಡಿದ್ದಾರೆ. ಆ್ಯಂಡ್ ಮೇಲೆ ಎಲ್ಲ ಲಾಫ್ಟ್ಸ್ ಮಾಡಿಸಿದ್ದಾರೆ, ಕೆಳಗಡೆ ಎಲ್ಲ SS ಬಾಸ್ಕೆಟ್ಸ್ ಎಲ್ಲ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಲಿವಿಂಗ್ ಏರಿಯಾದಲ್ಲಿ ಒಂದು 2 ವಿಂಡೋಸ್ ಇದೆ. ಮೇನ್ ಡೋರ್ಸ್ ಬಂದುಬಿಟ್ಟು ಟೀಕು. ಇದು ಟೋಟಲ್ ಬಿಲ್ಡಿಂಗ್ಗೆ ಸ್ಟೇರ್ ಕೇಸ್ ಬಂದುಬಿಟ್ಟು SS ಸ್ಟೈನ್ಲೆಸ್ ಸ್ಟೀಲ್ ಹಾಕಿದ್ದಾರೆ. ಆ್ಯಂಡ್ ಗ್ರಾನೈಟ್ ಹಾಕಿದ್ದಾರೆ ಸ್ಟೆಪ್ಸ್ಗೆಲ್ಲ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ ಸಿಗುತ್ತೆ. 1 BHK 2 ಮನೆಗಳಿದೆ. ಇದೊಂದು 1 BHK ಇದೆ, ಆ ಕಡೆ ಒಂದು 1 BHK ಇದೆ. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು 100% ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಟೋಟಲ್ ಬಿಲ್ಡಿಂಗ್ ನೀವು ಈಸಿಯಾಗಿ ಒಂದು 85 to 90K ವರೆಗೂ ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು ಟೋಟಲ್ ಬಿಲ್ಡಿಂಗು. ಯಾಕೆಂದರೆ 1 BHK 5 ಯೂನಿಟ್ಸ್ ಇದೆ, ಒಂದು 2 BHK ಇದೆ, ಒಂದು 1 RK ಇದೆ. ಇದು 1 BHK ಹೌಸು. ಓಪನ್ ಕಿಚನ್ ಮಾಡಿದ್ದಾರೆ, ಲಿವಿಂಗ್ ಏರಿಯಾ, ಇದು ಕಾಮನ್ ವಾಶ್ರೂಮು. ನೋಡಿ ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. TV ಯೂನಿಟು ಆ್ಯಂಡ್ ಪೂಜಾ ರೂಮು ವುಡ್ಡಲ್ಲೇ ಎಲ್ಲ ಪಾರ್ಟಿಷನ್ ಮಾಡಿಸಿದ್ದಾರೆ. ಇದು ವಾಶ್ರೂಮು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಎಲ್ಲ ಶರಾ ಫಿಟ್ಟಿಂಗ್ಸು ಆ್ಯಂಡ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ನಿಮಗೆಲ್ಲ. ಇದು ಮಾಸ್ಟರ್ ಬೆಡ್ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ವಾರ್ಡ್ರೋಬ್ಸು ಮೇಲೆ ಲಾಫ್ಟ್ಸ್ ಮಾಡಿಸಿದ್ದಾರೆ. ಆ್ಯಂಡ್ ಕಿಂಗ್ ಸೈಜ್ ಕಾಟ್ ಈಸಿಗೆ ಹಾಕ್ಕೋಬೋದು. ಈ ಮಾಸ್ಟರ್ ಬೆಡ್ರೂಮ್ಗೆ ವರ್ಕಿಂಗ್ ಟೇಬಲ್ ಮಾಡಿಸಿದ್ದಾರೆ. ನೋಡಿ ಆಪೋಸಿಟ್ ಕಾಣಿಸ್ತಾ ಇರೋದು ವರ್ಕಿಂಗ್ ಟೇಬಲು. ಇದು ವರ್ಕಿಂಗ್ ಟೇಬಲ್, ಮೇಲೆ ಎಲ್ಲ ಸ್ಟೋರೇಜ್ ಎಲ್ಲ ಇಟ್ಕೋಬೋದು. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಇದೆ. ಫ್ರಂಟ್ ಎಲಿವೇಷನ್ಗೋಸ್ಕರ SS ಟಫನ್ ಗ್ಲಾಸ್ ಹಾಕಿದ್ದಾರೆ. ಮೇಲೆ ಸೀಲಿಂಗ್ ಬಂದುಬಿಟ್ಟು PVC ಸೀಲಿಂಗ್ ಪ್ಯಾನೆಲ್ ಹಾಕಿದ್ದಾರೆ. ರೂಮ್ ಸೈಜೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಟೋಟಲ್ ನೀವು ರೆಂಟಲ್ ಎಕ್ಸ್ಪೆಕ್ಟ್ ಮಾಡಿದರೆ ಒಂದು 85 to 90K ವರೆಗೂ ರೆಂಟಲ್ ಈಸಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ರೆಂಟಲ್ ವೈಸು ತುಂಬ ಡಿಮ್ಯಾಂಡ್ ಇದೆ, ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಟೋಟಲ್ 1 BHK 5 ಯೂನಿಟ್ಸ್ ಇದೆ. ಆ್ಯಂಡ್ 1 RK 1 ಯೂನಿಟ್ ಇದೆ, ಒಂದು 2 BHK ಇದೆ. ಫಸ್ಟ್ ಫ್ಲೋರ್ ಬಂದುಬಿಟ್ಟು 2 BHK ಹೌಸ್ ಮಾಡಿದ್ದಾರೆ. ಇದು ಇವಾಗ ನಾನು ತೋರಿಸ್ತಾ ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ಸು 1 BHK 2 ಯೂನಿಟ್ಸ್ ಸಿಗುತ್ತೆ. ನೋಡಿ ಎಲ್ಲ ಮನೆಗಳು ಅಷ್ಟೇ ಫ್ರೇಮು ಆ್ಯಂಡ್ ಡೋರು ಟೀಕ್ ಇರುತ್ತೆ. ಆ್ಯಂಡ್ ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ TV ಯೂನಿಟ್ ಮಾಡಿದ್ದಾರೆ ಲಿವಿಂಗ್ ಏರಿಯಾದಲ್ಲಿ. ಓಪನ್ ಕಿಚನ್ ಇದು 1 BHKಗೆ. ಆ್ಯಂಡ್ ಕಾಮನ್ ವಾಶ್ರೂಮ್ ಮಾಡಿದ್ದಾರೆ. ಇನ್ನೆಲ್ಲ ಕ್ಲೀನಿಂಗು ಎಲ್ಲ ಪೆಂಡಿಂಗ್ ಇದೆ, ಎಲ್ಲ ವರ್ಕ್ ನಡೀತಾ ಇದೆ, ವರ್ಕ್ ಮಾಡ್ತಾ ಇದ್ದಾರೆ. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಲೈಕ್ LIC, ಕ್ಯಾನ್ಫಿನ್, ICIC, ಬಂಧನ್ ಬ್ಯಾಂಕು, ಈ ಥರ ಬ್ಯಾಂಕ್ಸ್ ಎಲ್ಲ ಲೋನ್ ಕೊಡ್ತಾರೆ, ಲೋನ್ ಪ್ರೊವೈಡ್ ಮಾಡ್ತಾರೆ. ನೋಡಿ ಇಲ್ಲಿ ಬಂದುಬಿಟ್ಟು ರೂಮಲ್ಲಿ ವಾರ್ಡ್ರೋಬ್ಸು ಮೇಲೆ ಲಾಫ್ಟ್ಸು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ವಿತ್ ಅಟ್ಯಾಚ್ ಡ್ರೆಸ್ಸಿಂಗ್ ಟೇಬಲ್ ಇದೆ.
ಆ್ಯಂಡ್ ರೂಮ್ ಡೋರ್ಸ್ ಎಲ್ಲ ಮನೆಗಳು ಫ್ರೆಶ್ ಡೋರ್ಸ್ ಹಾಕಿರೋದು. ವಾಶ್ರೂಮ್ ಡೋರ್ಸ್ ಎಲ್ಲ ಡೆವ್ಲಿ ಫಿಶ್ ಡೋರ್ಸ್ ಹಾಕಿರೋದು. ಲೈಫ್ ಟೈಮ್ ವ್ಯಾರಂಟಿ ಇರುತ್ತೆ, ಏನೂ ಪ್ರಾಬ್ಲಮ್ ಬರಲ್ಲ. ಬನ್ನಿ ಇವಾಗ ಥರ್ಡ್ ಫ್ಲೋರ್ ತೋರಿಸ್ತೀನಿ. ಸೇಮ್ ಇವಾಗ ಸೆಕೆಂಡ್ ಫ್ಲೋರ್ ಏನು ನೋಡಿದರೆ 2 ಯೂನಿಟ್ಸ್ 1 BHK ಯೂನಿಟ್ಸು, ಸೇಮ್ ಥರ್ಡ್ ಫ್ಲೋರಲ್ಲಿ ಸಿಮ್ಲರ್ ಆಗಿರುತ್ತೆ, ಏನು ಚೇಂಜಸ್ ಇರಲ್ಲ. ಜಸ್ಟ್ ನಾನು ತೋರಿಸಿ ಮತ್ತೆ ನೋಡ್ಕೋಬೋದು. ಇದೊಂದು 1 BHK ಹೌಸು, ಮತ್ತೆ ತೋರಿಸಿ ಫಾಸ್ಟಾಗಿ ನೋಡ್ಕೋಬೋದು. ಆ್ಯಸ್ ಇಟ್ ಈಸ್ ಸಿಮ್ಲರ್ ಆಗಿರುತ್ತೆ. ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರು 4 ಯೂನಿಟ್ಸ್ ಸಿಗುತ್ತೆ 1 BHK, ಸೇಮ್ ಸಿಮ್ಲರ್ ಇರುತ್ತೆ 4 ಯೂನಿಟ್ಸು. ಆ್ಯಂಡ್ ಮೇಲೆ 4th ಫ್ಲೋರಲ್ಲಿ 1 RK ಪ್ಲಸ್ ಓಪನ್ ಟೆರ್ರಸ್ ತೋರಿಸ್ತೀನಿ ನೋಡಿ. ಟೋಟಲ್ G+3.5 ಫ್ಲೋರ್ ಇದೆ ಈ ಬಿಲ್ಡಿಂಗಲ್ಲಿ. ಗ್ರೌಂಡ್ ಫ್ಲೋರು ಪ್ಲಸ್ 3.5 ಫ್ಲೋರ್ ಇದೆ. ಫಸ್ಟು, ಸೆಕೆಂಡು, ಇದು ಥರ್ಡು ಇವಾಗ ತೋರಿಸ್ತೇನೆ. ನೆಕ್ಸ್ಟ್ 4th 1 RK ಪ್ಲಸ್ ಓಪನ್ ಟೆರ್ರಸ್ ಸಿಗುತ್ತೆ. ಮತ್ತು ಈ ಕಡೆ ಇನ್ನೊಂದು 1 BHK ತೋರಿಸಿ ನೋಡ್ಬೋದು. ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಹಳ್ಳಿ ಅಂತ, ಫ್ರಮ್ ಯಲಹಂಕ ಹತ್ರ ಬರುತ್ತೆ, ಏರ್ಪೋರ್ಟ್ ರೋಡ್ಗೆ ಬರುತ್ತೆ. ಯಲಹಂಕದಿಂದ ಇಲ್ಲಿಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಏರ್ಪೋರ್ಟ್ ರೋಡು ಆ್ಯಂಡ್ ಮೆಟ್ರೋ ಸ್ಟೇಷನ್, ಈಗ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ವರ್ಕ್ ನಡೀತಾ ಇದೆ ಏರ್ಪೋರ್ಟ್ಗೆ. ಆ ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ ಏರ್ಪೋರ್ಟ್ ರೋಡ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ನಿಮಗೆ ಇವಾಗ ನಾನು ಟೆರ್ರಸ್ ತೋರಿಸ್ತೀನಿ ನೋಡ್ಬೋದು. 1 RK ಆ್ಯಂಡ್ ಓಪನ್ ಟೆರ್ರಸ್. ಇದು ಲೊಕೇಶನ್ ಡೆವಲಪ್ಮೆಂಟ್ ವೈಸು ನಿಮ್ಗೆ IT ಕಂಪ್ನೀಸು, ಕಾಲೇಜಸ್ಸು, ಸ್ಕೂಲ್ಸು ಎಲ್ಲ ಜಸ್ಟ್ 1.5 ಕಿಲೋಮೀಟರ್ಸ್ ರೇಡಿಯಸ್ದಲ್ಲಿ ನಿಮಗೆ ಇದೆ ಕಂಪ್ನೀಸ್ ಎಲ್ಲ. ಲೈಕ್ ಇನ್ಫೋಸಿಸ್ಸು, ಕೊಲಿನ್ಸು, ಫಿಲಿಪ್ಸು, ಭಾರತಿ ಆಕ್ಸಿಸ್, ಮಣಿಪಾಲ್ ಯೂನಿವರ್ಸಿಟಿ ಆ್ಯಂಡ್ ಅಮೆಝಾನ್ ಕಂಪ್ನಿ. ಅಪ್ಕಮಿಂಗ್ ಕಂಪ್ನಿ ಬಂದುಬಿಟ್ಟು ಸತ್ವದಲ್ಲಿ ಅಮೆಝಾನ್ ಕಂಪ್ನಿ. ಈ ಥರ ಎಲ್ಲ ಸಾಫ್ಟ್ವೇರ್ ಕಂಪ್ನೀಸು 1.5 ಕಿಲೋಮೀಟರ್ಸು ಅಷ್ಟೇ. ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟ್ರು. ಆ್ಯಂಡ್ ರೇವಾ ಯೂನಿವರ್ಸಿಟಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ ಬೃಂದಾವನ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು. ಆ್ಯಂಡ್ ಮಣಿಪಾಲ್ ಯೂನಿವರ್ಸಿಟಿ ಇದೆ. ಭಾರತಿ ಆಕ್ಸಿಸ್ ಕಂಪ್ನಿ, IT ಕಂಪ್ನಿ ಇದೆ, 1.5 ಕಿಲೋಮೀಟ್ರು. ಈ ಥರ IT ಕಂಪ್ನೀಸ್ ಎಲ್ಲ ತುಂಬ ನಿಮ್ಗೆ 1.5 ಕಿಲೋಮೀಟರ್ಸ್ ರೇಡಿಯಸ್ದಲ್ಲಿ ಇದೆ. ನಿಮಗೆ ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸು ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ಇದು ಪ್ರೈಸ್ ಬಂದುಬಿಟ್ಟು 1,90,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಪ್ರೈಸು. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ರಾಪರ್ಟಿ ಡೀಟೇಲ್ಸು, ಲೊಕೇಶನ್ನು, ಪ್ರೈಸು, ಡೀಟೇಲ್ಸ್ ಎಲ್ಲ ಡೀಟೇಲ್ಸು ನಾನು ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.